ನಾನಿನ್ನ ಬಿಡಲಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನಿನ್ನ ಬಿಡಲಾರೆ ಕನ್ನಡ ಚಲನಚಿತ್ರದ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ನಮಗೆ ನಾನಿನ್ನ ಬಿಡಲಾರೆ 1979ರಲ್ಲಿ ಲಕ್ಷ್ಮಿ ಅವರು, ಅನಂತ್ನಾಗ್ ಅವರು ನಟಿಸಿದ್ದ, ವಿಜಯ್ ಅವರು ನಿರ್ದೇಶನ ಮಾಡಿರೋ ಚಿತ್ರ ನೆನಪಾಗುತ್ತೆ. ಅದರಲ್ಲಿ ಬರೋ ಲವ್ ಸ್ಟೋರಿ, ಕಾಮಿಡಿ, ಸಾಂಗ್, ಎಮೋಷನ್, ಡೆವೂಟ್ ಫ್ಲ್ಯಾಶ್ ಬ್ಯಾಕ್ ಲವ್ ಸ್ಟೋರಿ, ಭಯಾನಕ ದೃಶ್ಯಗಳು, ಹಬ್ಬ ಕ್ಲೈಮ್ಯಾಕ್ಸಲ್ಲಿ ರಾಘವೇಂದ್ರ ಸ್ವಾಮಿ ಮಹಾತ್ಮೆ ಅದ್ಭುತ. ಬನ್ನಿ ಇವಾಗ 2024ರ ನಾನಿನ್ನ ಬಿಡಲಾರೆ ಬಗ್ಗೆ ನೋಡೋಣ. ನವೀನ್ GS ಅವರು ನಿರ್ದೇಶನ ಮಾಡಿ ಅಂಬಾಲಿ ಭಾರತಿ ಅವರು ಪ್ರೊಡಕ್ಷನಲ್ಲಿ ಬಂದಿರುವ ಒಂದು ಹಾರರ್ ಸಸ್ಪೆನ್ಸ್ ಚಿತ್ರ ನಾನಿನ್ನ ಬಿಡಲಾರೆ. ಕಥೆ ಏನಪ್ಪ ಅಂದರೆ, ಕಟ್ಲೇಕಾಡು ಗ್ರಾಮದ ನೀರು ದಡ್ಡೆ ಎಸ್ಟೇಟ್ನಲ್ಲಿ ಒಂದು ಮನೆ, ಅದರಲ್ಲಿ ದೆವ್ವ ಇದೆಯಾ ಇಲ್ವಾ ಅಂತ ಒಂದು ಕತೆ ಬಂದರೆ, ಇನ್ನೊಂದು ಕಡೆ ನಾಯಕಿ ಆದ ಚಾರ್ವಿ ಅಂದರೆ ಅಂಬಾಲಿ ಭಾರತಿ ಅವರು ಅನ್ನೋ ಹುಡುಗಿ ನೆನಪಿನ ಶಕ್ತಿ ಕಳೆದುಕೊಂಡಿರ್ತಾರೆ. ಅವ್ರಿಗೆ ಸಹಾಯ ಮಾಡೋ ನಾಯಕ ಪಂಚಿ ಅವರು. ಚಾರ್ವಿಗೆ ಸಂಬಂಧಪಟ್ಟಿರೋ ವಿಷಯ ಕಟ್ಲೇಕಾಡಿನ ಗ್ರಾಮಕ್ಕೆ ಹೋದರೆ ತಿಳಿಯುತ್ತೆ ಅಂತ ನಾಯಕ ಮತ್ತು ಸ್ನೇಹಿತರ ಜೊತೆ ಕಟ್ಲೇಕಾಡು ಗ್ರಾಮಕ್ಕೆ ಹೋಗ್ತಾರೆ. ಅಲ್ಲಿ ಹೋದಾಗ ಆಗುವ ಘಟನೆಗಳು, ವಿಚಿತ್ರ ಘಟನೆಗಳು, ಎಸ್ಟೇಟ್ ಮನೆಯ ದೇವದ ಕತೆ, ನಾಯಕಿ ಯಾರು ತಿಳಿಬೇಕಂದ್ರೆ ನೀವು ಮೂವಿ ನೋಡಿ ತಿಳ್ಕೊಬೇಕು. ಕ್ಯಾಸ್ಟಿಂಗ್ ವಿಚಾರಕ್ಕೆ ಬಂದರೆ, ಅಂಬಾಲಿ ಭಾರತಿ ಅವರು, ಪಂಚಿ KS ಶ್ರೀಧರ್ ಅವರು, ಶ್ರೀನಿವಾಸ್ ಪ್ರಭು ಅವರು, ಹರಿಣಿ ಅವರು, ಮಾತೆ ಶ್ರೀರುಂಡೆ ರಘು ಅವರು ಮತ್ತು ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಎಲ್ಲ ಚೆನ್ನಾಗಿ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅದರಲ್ಲೂ ಮೇನ್ ಕ್ಯಾರೆಕ್ಟರ್ ಪ್ರವೀಣ್ ಅನ್ನೋರು ಎಕ್ಸ್ಟ್ರಾರ್ಡಿನರಿ. ಇದರಲ್ಲಿ ಅಂಬಾಲಿ ಭಾರತಿ ಅವರು ಅಂತೂ ಅವ್ರ ಪರ್ಫಾರ್ಮೆನ್ಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಮ್ಯೂಸಿಕ್, ಸಾಂಗ್ ವಾಸ್ ಗುಡ್. BGM ಮಾತ್ರ ಸಖತ್ತಾಗಿತ್ತು. ಫಸ್ಟ್ ಹಾಫ್ ಸ್ವಲ್ಪ ಫಾಸ್ಟಾಗಿ ಕಂಪ್ಲೀಟ್ ಆಗೋಯಿತು, ಬಟ್ ಇಂಟರ್ವಲ್ನ ಸಖತ್ತಾಗಿ ಎಂಗೇಜ್ ಆಗಿ ತೋರಿಸಿದ್ದಾರೆ. ಕಾಮಿಡಿ ಓಕೆ ಗುಡ್, ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು. ಇನ್ನೂ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಬರ್ಕೊಂಡಿದ್ರೆ ಕಾಮಿಡಿ ಚೆನ್ನಾಗಿ ವರ್ಕೌಟ್ ಆಗೋದು. ಸೆಕೆಂಡ್ ಹಾಫಲ್ಲಿ ಫ್ಲ್ಯಾಶ್ ಬ್ಯಾಕ್ ಎಕ್ಸ್ಪೆಕ್ಟ್ ಮಾಡಿರಬಾರ್ದು, ಆ ರೇಂಜಲ್ಲಿತ್ತು. ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ ಎಕ್ಸ್ಪೆಕ್ಟ್ ಮಾಡಿರಬಾರ್ದು, ಆ ರೇಂಜಲ್ಲಿ ಚೆನ್ನಾಗಿತ್ತು. ಹೊಸ ಪ್ರಯೋಗ ಮಾಡಿದ್ದಾರೆ, ಚೆನ್ನಾಗಿ ತೋರಿಸಿದ್ದಾರೆ. ಕ್ಲೈಮ್ಯಾಕ್ಸಲ್ಲಿ ಸಖತ್ತಾಗಿ ಆ್ಯಕ್ಷನ್ ಸೀನ್ ಎಕ್ಸ್ಟ್ರಾರ್ಡಿನರಿ ಆಗಿತ್ತು. ಕೊರಿಯೋಗ್ರಾಫರ್ ಒಂದು ಸೂಪರ್ಬ್ ಆಗಿ ತೋರಿಸಿದ್ದಾರೆ. ಅದಕ್ಕೆ ತಕ್ಕಂಗೆ ಅಂಬಾಲಿ ಭಾರತಿ ಅವರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಎಂಟೈರ್ ಫಿಲಮಲ್ಲಿ ಕ್ಲೈಮ್ಯಾಕ್ಸ್ ಮಾತ್ರ ಎಕ್ಸ್ಟ್ರಾರ್ಡಿನರಿ. ಕ್ಲೈಮ್ಯಾಕ್ಸ್ ಕೊರಿಯೋಗ್ರಾಫ್ ಮಾಡಿರೋರಿಗೆ ಹ್ಯಾಟ್ಸ್ ಆಫ್. ನಾನು ಎಕ್ಸ್ಪೆಕ್ಟ್ ಮಾಡಿದ ಕ್ಲೈಮ್ಯಾಕ್ಸಲ್ಲಿ ರಾಘವೇಂದ್ರ ಸ್ವಾಮಿ ಇದೆ ಅಂತ, ಬಟ್ ಅದು ಸೆಂಟಿಮೆಂಟ್ ಆಗಿ ತೋರಿಸಿ ಚೆನ್ನಾಗಿ ಎಂಡಿಂಗ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪಾರ್ಟ್ ಕೂಡ ಇಂಟ್ ಕೊಟ್ಟಿದ್ದಾರೆ. ಅದರಲ್ಲಾದರೂ ಚೆನ್ನಾಗಿ ರಾಘವೇಂದ್ರ ಸ್ವಾಮಿದು ಒಂದು ಪವರ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಮೂವಿ ಚೆನ್ನಾಗಿದೆ. ಒಂದ್ಸರಿ ಆದರೂ ಥಿಯೇಟರ್ಗೆ ಹೋಗಿ ಹೊಸಬ್ರಿಗೆ ಪ್ರೋತ್ಸಾಹ ನೀಡಿ. ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.